ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಒಳ್ಳೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿಯನ್ನು ಕೊಟ್ಟು ತನ್ನ ಸುಚಿತ್ತದಲ್ಲಿ, ತನ್ನ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತಿದ್ದಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಾನು ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ಕಳೆದ 2-3 ದಿನಗಳಿಂದ ನಾನು ಸಾಕ್ಷಿಯ ಕುರಿತಾಗಿ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಆಗಿರ್ತದೆ. ದೇವರ ಕುರಿತು, ದೇವರಿಗೆ ಸಂಬಂಧಪಟ್ಟ ಸಂಗತಿಗಳ ಕುರಿತು ನಾವೇ ಲೋಕಕ್ಕೆ ಸಾಕ್ಷಿಗಳಾಗಿದ್ದೇವೆ. ಹಾಗಾಗಿ ನೀವು ಈ ವಾಕ್ಯಗಳನ್ನ ಬಹು ಜಾಗ್ರತೆಯಿಂದ ಕೇಳಿ, ನೀವು ಅವುಗಳು ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡು ದೇವರನ್ನ ಮಹಿಮೆ ಪಡಿಸುತ್ತಾ, ದೇವರನ್ನ ಘನಪಡಿಸುತ್ತಾ, ದೇವರಿಗಾಗಿ ಅತಿ ಹೆಚ್ಚಾಗಿ ಜೀವಿಸಬೇಕೆಂಬುದಾಗಿ ಕರ್ತನಲ್ಲಿ ನಾನು ಬಹಳವಾಗಿ ಬಯಸುವವನಾಗಿದ್ದೇನೆ. ಬನ್ರಿ, ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಇಂದು ಮಾತಾಡ್ಲಿಕ್ಕಿರುವಂತ ವಿಷಯ ದೇವರ ಬಲಕ್ಕೆ ಸಾಕ್ಷಿ ನೀನೇ ಎಂಬುದಾಗಿ. ಓಕೆ, ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರ ಬಲಕ್ಕೆ ಸಾಕ್ಷಿ ನೀನೇ ಅಂದ್ರೆ ಅದರ ಅರ್ಥ ಏನು? ಜಾಗ್ರತೆ ಕೇಳಿಸ್ಕೊಳ್ರಿ. ನಾನು ಮತ್ತು ನೀವು ದೇವರಿಗಾಗಿ ಕರೆಯಲ್ಪಟ್ಟಿದ್ದೇವೆ. ಈಗ ದೇವರ ವಾಕ್ಯ ಏನು ಹೇಳ್ತದಪ್ಪ ಅಂದ್ರೆ, ನಾವು ದೇವರ ಸಾಕ್ಷಿಯಾಗಿದ್ದೇವೆ ಎಂಬುದಾಗಿ. ನೋಡ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಕಳೆದ ದಿನ ನಾನು ದೇವರ ಸಾಕ್ಷಿ ಬಗ್ಗೆ ಮಾತಾಡಿದೆ. ಕಳೆದ ದಿನ ನಾನು ದೇವರ ವಾಕ್ಯಕ್ಕೆ ನಾವು ಸಾಕ್ಷಿ ಎಂಬುದಾಗಿ ಮಾತಾಡಿದೆ. ಇವತ್ತು ನಾನು ದೇವರ ಬಲಕ್ಕೆ ನಾವು ಸಾಕ್ಷಿ ಎಂಬುದಾಗಿ ಮಾತಾಡ್ತಾ ಇದ್ದೇನೆ. ನಾನು ಮಾತಾಡ್ತಿರೋದು ಬಲಗಡೆಗಲ್ಲ, ದೇವರ ಶಕ್ತಿ, ದೇವರ ಸಾಮರ್ಥ್ಯ, ದೇವರ ಬಲ, ದೇವರ ಶಕ್ತಿ, ದೇವರ ಸಾಮರ್ಥ್ಯಕ್ಕೆ ನಾವು ಸಾಕ್ಷಿ ಎಂಬುದಾಗಿ ಮಾತಾಡ್ತಾ ಇದ್ದೇನೆ. ಪ್ರಿಯ ದೇವ ಮಕ್ಕಳೇ, ದೇವರ ಬಲ ಎಂಥದ್ದು ಗೊತ್ತಾ? ಜಾಗ್ರತೆ ಕೇಳಿಸ್ಕೊಳ್ರಿ. ಬಲ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಒಂದು ಕೆಲಸವನ್ನ ಮಾಡ್ಲಿಕ್ಕಿರುವಂತ ಒಂದು ಸಾಮರ್ಥ್ಯ, ಒಂದು ಕಾರ್ಯವನ್ನ ಮಾಡ್ಲಿಕ್ಕಿರುವಂತ ಒಂದು ಸಾಮರ್ಥ್ಯಕ್ಕೆ ಬಲ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ದೇವರ ಬಲ ಎಂಥದ್ದು ಎಂಬುದಾಗಿ ನೋಡುವಾಗ, ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯದ 17ನೇ ವಚನ, ಯೆರೆಮೀಯ ಗ್ರಂಥ 32ನೇ ಅಧ್ಯಾಯದ 27ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಬರೆಯಲ್ಪಟ್ಟ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದೇವರಿಗೆ ಅಸಾಧ್ಯವಾದ್ದು ಒಂದೂ ಇಲ್ಲ ಎಂಬುದಾಗಿ. ಹಾಗಾದ್ರೆ ನೀವು ಮತ್ತು ನಾನು ನಂಬಿರುವಂತ ದೇವರು ಎಂಥವರಪ್ಪ ಅಂದ್ರೆ, ಎಲ್ಲವನ್ನೂ ಮಾಡಬಲ್ಲ ದೇವರಾಗಿದ್ದಾನೆ. ಆತನಿಂದ ಆಗದಿರುವಂತ ಕಾರ್ಯ ಒಂದೂ ಇಲ್ಲ. ದೇವರ ಶಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ನಾನು ತಿಂಗಳಗಟ್ಟಲೆ ಮಾತಾಡಬಲ್ಲ. ಯಾಕಂದ್ರೆ ಆತನು ಅಂತ ಅಪರಿಮಿತನಾದಂತ ದೇವರಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಜಾಗ್ರತೆಯಾಗಿ ಕೇಳಿಸ್ಕೋ. ನೀವು ಮತ್ತು ನಾನು ನಂಬಿರುವಂತ ದೇವರು ಎಲ್ಲವನ್ನೂ ಮಾಡುವಂತ ದೇವರು, ಎಲ್ಲವನ್ನೂ ಮಾಡಬಲ್ಲ ದೇವರು, ಎಲ್ಲವನ್ನೂ ಮಾಡಿ ತೋರಿಸುವ ದೇವರು. ಅಂತ ಸರ್ವಶಕ್ತನಾದ ದೇವರನ್ನ ನಾನು ಮತ್ತು ನೀವು ನಂಬಿದವರಾಗಿದ್ದೇವೆ. ಬೈಬಲ್ ಅಲ್ಲಿ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥ ತನಕ ನಾವು ನೋಡುವಾಗ ದೇವರು ಪ್ರಕಟಿಸಿದಂತ ಒಂದು ಕಾರ್ಯ ಏನಪ್ಪಾ ಅಂದ್ರೆ, ತಾನು ಎಲ್ಲವನ್ನೂ ಮಾಡಬಲ್ಲ, ತಾನು ಏನು ಬೇಕಾದರೂ ಮಾಡಬಲ್ಲ, ಆತನು ಸರ್ವಶಕ್ತನೆಂಬುದಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ. ತನ್ನ ಶಕ್ತಿಯ ಕುರಿತು ಆತನು ಪ್ರಕಟಿಸಿಕೊಂಡಿದ್ದಾನೆ. ಇನ್ನೊಂದು ಕಡೆ ನೋಡುವಾಗ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥ ತನಕ ಆ ಶಕ್ತಿಯನ್ನ ಅನೇಕ ವಿಶ್ವಾಸಿಗಳು, ಅನೇಕ ಭಕ್ತರು ಅದನ್ನು ಅನುಭವಿಸಿ, ಅದನ್ನು ಹೊಂದಿಕೊಂಡು ಅವ್ರೇನ್ ಮಾಡಿದ್ದಾರೆ, ದೇವರ ಕಾರ್ಯಗಳನ್ನು ನೋಡಿ ಅವರು ಆ ದೇವರ ಬಲವನ್ನು ಹೊಂದಿಕೊಂಡಂತ ಕಾರ್ಯವನ್ನ ಬೈಬಲಲ್ಲಿ ಬರೆದಿಟ್ಟು ಇವತ್ತು ನಮಗೆ ಸಾಕ್ಷಿಗಾಗಿಡಲ್ಪಟ್ಟಿದೆ. ನಾವಿವತ್ತು ದೇವರ ಕಾರ್ಯ ಮಾಡ್ತಾನೆ ಅಂತ ಹೇಗೆ ನಂಬ್ತೇವೆ? ಬೈಬಲಲ್ಲಿ ದೇವರು ಮಾಡಿದ ಕಾರ್ಯಗಳನ್ನ ಬರೆದಿಟ್ಟಿದ್ದಾರೆ. ಯಾರಿಗೆ ಮಾಡಿದ? ಅನೇಕ ಭಕ್ತರಿಗೆ ದೇವರು ಮಾಡಿದ್ದಾನೆ. ಹೀಗಿರೋದ್ರಿಂದ ಪ್ರಿಯ ದೇವ ಮಗುವೆ, ಇವತ್ತು ನಮಗೆ ಬೈಬಲಲ್ಲಿ ಬರೆಯಲ್ಪಟ್ಟಂತ ಮತ್ತು ನಮ್ಮ ಹಿಂದಿನ ಭಕ್ತರ ಅಂತ ಪೀಳಿಗೆ ನಮಗಿವತ್ತು ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ ದೇವರ ಬಲದ ಕುರಿತಾಗಿ. ಅವ್ರು ಹೇಳ್ತಾ ಇದ್ದಾರೆ, ನಾವು ದೇವರ ಬಲವನ್ನ ನಂಬಿದ್ವಿ, ದೇವರ ಬಲವನ್ನ ಹೊಂದಿಕೊಂಡ್ವಿ, ದೇವರ ಬಲವನ್ನ ನಾವು ಅನುಭವಿಸಿದ್ವಿ, ದೇವರ ಬಲವನ್ನ ನಾವು ಕಾರ್ಯರೂಪದಲ್ಲಿ ಅನುಭವಿಸಿ ಇವತ್ತು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇವೆ ಅಂತೇಳಿ ಸಾಕ್ಷಿ ಹೇಳ್ತಾ ಇದ್ದಾರೆ.
ಮತ್ತು ಬೈಬಲಿಂದ ಹೊರಗಿರುವಂತ ಅನೇಕ ಭಕ್ತರು ನಮ್ಮ ತನಕ ಇಲ್ಲಿಯ ತನಕ ಎಷ್ಟೋ ಭಕ್ತರು ದೇವರ ಬಲವನ್ನ ಅನುಭವಿಸಿ ದೇವರ ಬಲವನ್ನ ಹೊಂದಿಕೊಂಡು ದೇವರ ಕಾರ್ಯಗಳನ್ನ ನೋಡಿ ಆ ಕಾರ್ಯಗಳು ಮುಖಾಂತರವಾಗಿ ನಮಗೆ ದೇವರ ಬಲದ ಕುರಿತು ಸಾಕ್ಷಿ ಕೊಡ್ತಾ ಇದೆ. ಹೀಗಿರುವಾಗ ಇಂದು ನಾನು ಮತ್ತು ನೀವು ನಮ್ಮ ಮುಂದಿರುವಂತ ಜನರಿಗೆ ಆ ಒಂದು ದೇವರ ಬಲದ ಕುರಿತು ಸಾಕ್ಷಿ ಕೊಡಬೇಕಾಗಿದೆ. ಅದಕ್ಕೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ, ಅದಕ್ಕೆ ನಾವು ನೇಮಿಸಲ್ಪಟ್ಟವರಾಗಿದ್ದೇವೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೆಡಿಸ್ಕೋ. ನೀವು ಮತ್ತು ನಾನು ದೇವರ ಕುರಿತು ಅಂದ್ರೆ ಕಣ್ಣಿಗೆ ಕಾಣದಿರುವಂತ ದೇವರ ಬಲವನ್ನ ನಾವು ಹೊಂದಿಕೊಂಡು ನಾವು ಅನುಭವಿಸಿ ನಾವೇನ್ ಮಾಡಬೇಕಾಗಿದೆ, ನಾವು ಲೋಕಕ್ಕೆ ಸಾಕ್ಷಿ ಕೊಡಬೇಕಾಗಿದೆ. ಲೋಕದಲ್ಲಿ ಹಣ ಬಲ ಇದೆ, ಲೋಕದಲ್ಲಿ ಜನ ಬಲ ಇದೆ, ಲೋಕದಲ್ಲಿ ಅಧಿಕಾರ ಬಲ ಇದೆ, ಲೋಕದಲ್ಲಿ ಆಸ್ತಿಯ ಬಲ ಇದೆ, ಲೋಕದಲ್ಲಿ ಸೌಂದರ್ಯದ ಬಲ ಇದೆ, ಲೋಕದಲ್ಲಿ ಜ್ಞಾನದ ಬಲ ಇದೆ, ಲೋಕದಲ್ಲಿ ಕೆಟ್ಟದರ ಬಲ ಇದೆ. ಎಲ್ಲಾ ವಿಧವಾದಂತ ಬಲಗಳು ಲೋಕದಲ್ಲಿದ್ದಾವೆ. ಆದರೆ ಇವತ್ತು ಒಂದು ಬಲ ಕಾಣಿಸ್ತಾ ಇಲ್ಲ, ಯಾವುದಪ್ಪ ಅಂದ್ರೆ ಅದು ದೇವರ ಬಲ. ಹಾಗಾದ್ರೆ ಇಷ್ಟು ಬಲಗಳು ಲೋಕದಲ್ಲಿ ತುಂಬಿಕೊಂಡಾಗ ನೀವು ಮತ್ತು ನಾನು ದೇವರ ಬಲದ ಕುರಿತು ಲೋಕಕ್ಕೆ ಸಾಕ್ಷಿ ಕೊಡಬೇಕಾಗಿದೆ. ಇದು ನಮಗೆ ಕೊಡಲ್ಪಟ್ಟ ಕರ್ತವ್ಯ. ಇದು ನಾವು ಮಾಡಲೇಬೇಕು, ಇದು ನಾವು ಮಾಡಬೇಕಾದವರಾಗಿದ್ದೇವೆ. ಹೀಗಿರುವಾಗ ಪ್ರಿಯ ದೇವ ಮಗುವೆ, ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ. ನೀವು ಮತ್ತು ನಾನು ದೇವರ ಸಾಕ್ಷಿಯನ್ನ ಮುಂದಿನ ಪೀಳಿಗೆಗೆ, ನೋಡ್ರಿ, ಅದು ಸಭೆಯಲ್ಲಿದ್ದವರಾಗಿರ್ಬಹುದು, ನಮ್ಮ ಕುಟುಂಬದಲ್ಲಿದ್ದವರಾಗಿರ್ಬಹುದು, ಅಥವಾ ಅನ್ಯ ಜನಾಂಗಗಳಾಗಿರ್ಬಹುದು, ಅವರೆಲ್ಲರಿಗೂ ಸಹ ದೇವರ ಬಲದ ಕುರಿತು ಸಾಕ್ಷಿ ಕೊಡುವಂತವ್ರು ನಾವಾಗಿದ್ದೇವೆ. ಹಾಗಾದ್ರೆ ನಾನು ಹೇಗೆ ಸಾಕ್ಷಿಯನ್ನ ಕೊಡ್ತೇನೆ? ನಾನು ಹೇಗೆ ಲೋಕಕ್ಕೆ ದೇವರ ಬಲದ ಕುರಿತು ಸಾಕ್ಷಿ ಕೊಡಬೇಕು? ಇದು ಬಹಳ ಪ್ರಾಮುಖ್ಯವಾದ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಬೈಬಲ್ ಅಲ್ಲಿರುವಂತಹ ಭಕ್ತರು ಇವತ್ತು ನಮಗೆ ಹೇಗೆ ಸಾಕ್ಷಿ ಕೊಡ್ತಾ ಇದ್ದಾರೆ ದೇವರ ಬಲದ ಕುರಿತಾಗಿ? ಅವರು ದೇವರ ಕಾರ್ಯಗಳನ್ನ ಕಂಡ್ರು. ಆ ದೇವರ ಕಾರ್ಯಗಳ ಹಿಂದೆ ಏನಿತ್ತು? ದೇವರ ಬಲ ಇತ್ತು. ಆ ದೇವರ ಬಲದ ಹಿಂದೆ ಏನಿತ್ತು? ಆ ಭಕ್ತರು ದೇವರು ಎಲ್ಲವನ್ನು ಮಾಡಬಲ್ಲ ಎಂಬುದಾಗಿ ನಂಬ್ತಾ ಇದ್ರು. ಹಾಗಾದ್ರೆ ಇಂದು ನೀವು ಮತ್ತು ನಾನು ಲೋಕಕ್ಕೆ ಇವತ್ತೇನಾದ್ರು ತೋರಿಸಬೇಕಾದ್ರೆ, ಲೋಕಕ್ಕೆ ನಾವು ಇವತ್ತು ದೇವರ ಬಲವನ್ನು ತೋರಿಸಬೇಕಾದ್ರೆ, ನಾನು ದೇವರ ಬಲದ ಕಡೆಗೆ ತಿರುಗದೆ, ನಾನು ದೇವರ ಬಲವನ್ನ ಹೊಂದಿಕೊಳ್ಳದೆ, ನಾನು ದೇವರ ಬಲವನ್ನು ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ, ನಾನು ಈ ಲೋಕದಲ್ಲಿ ದೇವರ ಬಲವನ್ನು ಅನುಭವಿಸದೆ ಹೋದ್ರೆ ನಾನು ಇನ್ನೊಬ್ಬರಿಗೆ ಸಾಕ್ಷಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವ ಮಗುವೆ, ನಿನ್ನಲ್ಲಿ ದೇವರ ಬಲ ಕಾರ್ಯ ಮಾಡೋದಾದ್ರೆ, ದೇವರ ಕಾರ್ಯಗಳು ನಿನ್ನಲ್ಲಿ ಪ್ರಕಟ ಆಗೋದಾದ್ರೆ, ನೀನು ಲೋಕಕ್ಕೆ ಎರಡು ರೀತಿ ಸಾಕ್ಷಿ ಕೊಡ್ತೀವಿ. ಒಂದು, ನನ್ನ ದೇವರು ಹೀಗ್ ಮಾಡ್ದ ಅಂತ ನೀನು ಹೇಳ್ಬೋದು, ಹೇಳೋದ್ರ ಮುಖಾಂತರ ಸಾಕ್ಷಿ ಕೊಡ್ತಿ. ಎರಡನೇದು, ನಿನ್ನ ಕಾರ್ಯಗಳನ್ನು ನೋಡಿದ ಎಲ್ಲಾ ಜನರು ದೇವರನ್ನ ಮಹಿಮೆ ಪಡಿಸುವಂತವರಾಗಿರ್ತಾರೆ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ಇವತ್ತು ನಾವೆಲ್ಲರೂ ಸಹ ದೇವರನ್ನ ನಂಬ್ತೇವೆ. ನಮಗೆ ದೇವರ ನಂಬೋದ್ರಲ್ಲಿ ಯಾವ ಸಮಸ್ಯೆ ಇಲ್ಲ. ಆದ್ರೆ ದೇವರ ಬಲವನ್ನು ನಂಬೋದ್ರಲ್ಲಿ ನಮಗೆ ಸಮಸ್ಯೆ ಇದೆ. ನಿಮಗಿದೆಯಲ್ಲ ಗೊತ್ತಿಲ್ಲ, ನನ್ಗಿದೆ ಆ ಸಮಸ್ಯೆ. ನಾವಿವತ್ತು ದೇವರ ಬಲವನ್ನು ನಂಬಬೇಕಂದ್ರೆ ಬಹಳ ಕಷ್ಟಪಡ್ತಾ ಇದ್ದೀವಿ. ನಾವು ಸೈತಾನ ಬಲ ನಂಬ್ತೇವೆ, ನಾವು ಮನುಷ್ಯನ ಬಲ ನಂಬ್ತೇವೆ, ನಾವು ಹಣದ ಬಲ ನಂಬ್ತೇವೆ, ನಾವು ಜ್ಞಾನದ ಬಲ ನಂಬ್ತೇವೆ, ನಾವು ಅಧಿಕಾರದ ಬಲವನ್ನು ನಂಬ್ತೇವೆ, ದುಷ್ಟತನದ, ದುಷ್ಕೃತ್ಯದ, ಲೋಕದಲ್ಲಿರುವಂತಹ ದುಷ್ಟ ಜನಾಂಗದ ಬಲವನ್ನು ನಾವು ನಂಬ್ತೇವೆ. ಆದ್ರೆ ದೇವರ ಬಲವನ್ನು ನಾವು ನಂಬಲ್ಲ. ಒಂದ್ಸಾರಿ ಚೆಕ್ ಮಾಡ್ಕೋ, ನಿನ್ನ ಹೃದಯದಲ್ಲಿ ಹೋಗಿ ಚೆಕ್ ಮಾಡ್ಕೋ. ನನ್ನ ಮನವೇ, ನೀನು ನಿನ್ನ ದೇವರ ಬಲವನ್ನ ನಂಬ್ತಾ ಇದ್ಯಾ ಅಂತೇಳಿ ಒಂದು ಸಾರಿ ನೀನ್ ಕೇಳ್ಕೊ. ನಿನ್ ಮನಸ್ಸಿಗೆ, ನಿನ್ ಹೃದಯ ಕೇಳ್ಕೊ. ಯಾಕಂದ್ರೆ ಇವತ್ತು ಲೋಕದಲ್ಲಿ ದೊಡ್ಡ ಸಮಸ್ಯೆ ಇರೋದೇ ಇವತ್ತಿಲ್ಲೇ. ಎಂತೆಂತ ದೊಡ್ಡ ದೊಡ್ಡ ಭಕ್ತರ ಜೀವನದಲ್ಲೂ ಸಹ ಇದೇ ಸಮಸ್ಯೆ ನಾನು ನೋಡಿದ್ದೇನೆ. ನನ್ನ ಜೀವನದಲ್ಲೂ ಈ ಸಮಸ್ಯೆಯನ್ನು ನೋಡಿದ್ದೇನೆ. ನಾನು ಅನೇಕ ವಿಶ್ವಾಸಿಗಳ ಜೀವಿತದಲ್ಲೂ ಸಹ ಇದೇ ಸಮಸ್ಯೆಯನ್ನ ನಾನು ನೋಡಿದ್ದೇನೆ. ಯಾವ ಸಮಸ್ಯೆ? ದೇವರ ನಂಬೋದು ದೇವರ ಬಲವನ್ನು ನಂಬದೇ ಇರುವಂಥದ್ದು. ಹಾಗಾಗಿ ಪ್ರಿಯ ದೇವ ಮಗುವೆ, ನೀನಿವತ್ತು ದೇವರ ಬಲವನ್ನು ಹೊಂದಿಕೋ. ನೀನು ದೇವರ ಬಲವನ್ನು ಲೋಕಕ್ಕೆ ತೋರಿಸಬೇಕಾದವಳು ಆಗಿದ್ದಿ. ಯಾಕಂದ್ರೆ ಆದಿ ಅಪೊಸ್ತಲರ ಕಾಲ ನೋಡುವಾಗ ದೇವರ ಅಪರಿಮಿತವಾದ ಬಲವನ್ನು ಅವರು ಹೊಂದಿಕೊಂಡವರಾಗಿ ಲೋಕಕ್ಕೆ ದೇವರ ಬಲ ಏನೆಂಬುದಾಗಿ ಸಾಕ್ಷಿ ಕೊಟ್ಟರು. ಅವರು ರಾಜರುಗಳನ್ನ ನಿಲ್ಲಿಸಿದ್ರು, ಸೈನ್ಯವನ್ನ ಓಡಿಸಿದ್ರು,
ಭಯಂಕರವಾದ ಕಾರ್ಯಗಳನ್ನ ಲೋಕದಲ್ಲಿ ಸಾಕ್ಷಿಗಾಗಿ ಇವತ್ತು ನಮಗೆ ಬಿಟ್ಟು ಹೋಗಿದ್ದಾರೆ. ಪ್ರಿಯ ದೇವ ಮಗುವೆ, ಎದ್ದೇಳ್ತೀಯ? ಲೋಕದಲ್ಲಿ ಸೈತಾನ್ನ ಬಲ, ಲೋಕದಲ್ಲಿ ಅಧಿಕಾರದ ಬಲ, ಲೋಕದಲ್ಲಿ ಹಣದ ಬಲ, ಲೋಕದಲ್ಲಿ ಐಶ್ವರ್ಯದ ಬಲ, ಲೋಕದಲ್ಲಿ ಜ್ಞಾನದ ಬಲ, ಲೋಕದಲ್ಲಿ ದುಷ್ಟತನದ ಬಲ, ಇವೆಲ್ಲ ಬಲಗಳು ತುಂಬಿಕೊಂಡಾಗ, ಆ ಬಲಗಳು ಲೋಕವನ್ನು ಆವರಿಸಿಕೊಂಡಾಗ, ನೀನು ದೇವರ ಬಲದಿಂದ ಆವರಿಸಿಕೊಂಡು ಎದ್ದೇಳ್ತೀಯಾ? ಎದ್ದು ಲೋಕಕ್ಕೆ ಹೋಗಿ ಲೋಕದಲ್ಲಿ ನನ್ನ ದೇವರು ಯಾರೆಂಬುದಾಗಿ ಆತನ ಶಕ್ತಿಯನ್ನು ಸಾರ್ತೀಯಾ? ಪ್ರಿಯ ದೇವ ಮಗುವೆ, ನೀನಿವತ್ತು ಎದ್ದೇಳಲೇಬೇಕು. ನಾನು ಮತ್ತು ನೀನು ಇಲ್ಲಿ ತನಕ ಈ ಸಮಸ್ಯೆ ಒಳಗಿರೋದು. ನಮ್ಗಿರೋ ಸಮಸ್ಯೆ ಏನಪ್ಪಾ ಅಂದ್ರೆ, ನಾವೇ ಬಿಡುಗಡೆ ಆಗಿಲ್ಲ, ಇನ್ನೊಬ್ರು ಹೇಗೆ ಬಿಡುಗಡೆ ಹೊಂದ್ತಾರೆ. ಪ್ರಿಯ ದೇವ ಮಗುವೆ, ನೀನ್ ಬಿಡುಗಡೆ ಹೊಂದು. ದೇವರ ಬಲವನ್ನು ನೀನ್ ಫಸ್ಟ್ ಅನುಭವಿಸು. ದೇವರ ಬಲವನ್ನ ನೀನ್ ಫಸ್ಟ್ ನಂಬು. ದೇವರ ಬಲ ಇದೆಯಾ, ಎಲ್ಲವನ್ನು ಮಾಡಬಲ್ಲನ ನಂಬು. ಎರಡನೇದಾಗಿ ದೇವರ ಬಲದ ಕಡೆ ತಿರುಗು. ಮೂರನೇದಾಗಿ ದೇವರ ಬಲವನ್ನ ಅನುಭವಿಸು. ನಾಲ್ಕನೇದಾಗಿ ದೇವರ ಬಲವನ್ನ ಸಾಕ್ಷಿ ಹೇಳು, ಸಾಕ್ಷಿ ಕೊಡು. ಪ್ರಿಯ ದೇವ ಮಗುವೆ, ಲೋಕ ಇವತ್ತು ಬೇರೆ ಬಲಗಳಲ್ಲಿ ಓಡ್ತಾ ಇದೆ. ನನ್ನ ದೇವರ ಬಲ ಕಾಣ್ತಾ ಇಲ್ಲ. ಎಲ್ಲ ಸೃಷ್ಟಿ ಏನ್ ಸಾಕ್ಷಿ ಕೊಡ್ತಾ ಇದೆ? ದೇವರೇ ನನ್ನ ಸೃಷ್ಟಿ ಮಾಡಿದ್ದು. ಎಲ್ಲ ಸೃಷ್ಟಿಗಳು ಏನ್ ಸಾಕ್ಷಿ ಕೊಡ್ತಾ ಇದ್ದಾವೆ? ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾವೆ. ಅವುಗಳು ನೋಡಿದಾಗ ನಿನ್ಗೆ ಏನ್ ಅನ್ನಿಸ್ತದೆ? ಆ ಸೃಷ್ಟಿಯನ್ನು ನೋಡುವಾಗ ನಮಗೆ ಭಯ ಅನಿಸೋದಿಲ್ವಾ? ಭ್ರಾಂತಿ ಅನಿಸೋಲ್ವಾ? ಭಯಂಕರವಾಗಿಲ್ವಾ ಆ ಸೃಷ್ಟಿ ಹಾಗಿರುವಾಗ ಆ ಸೃಷ್ಟಿಯನ್ನ ಮಾಡಿದ ದೇವರ ಬಲ ಇನ್ ಹೇಗಿರಬೇಕು? ಒಂದ್ಸಾರಿ ನೀನು ಆಲೋಚನೆ ಮಾಡು. ಬಾ ಪ್ರಿಯ ದೇವ ಮಗುವೆ, ಲೋಕದಲ್ಲಿ ನೀವತ್ತು ಬೇಕಾಗಿದೆ. ದೇವನನ್ನ ಕರಿತಾ ಇದ್ದಾನೆ. ದೇವರ ಬಲವನ್ನ ತೋರಿಸೋದಕ್ಕೋಸ್ಕರ ನೀನ್ ದೇವರ ಬಲದಲ್ಲಿ ನಿಂತ್ಕೋ. ಇವತ್ತಿಂದ ಇದನ್ನೇ ಪ್ರಾರ್ಥನೆ ಮಾಡು. ನಿನ್ನ ಬಲ ನನ್ನೊಳಗೆ ಪ್ರಕಟ ಆಗ್ಲಿ, ನಿನ್ನ ಬಲ ನನ್ನ ರೋಗದಲ್ಲಿ ಪ್ರಕಟ ಆಗ್ಲಿ, ನಿನ್ನ ಬಲ ನನ್ನ ಸಮಸ್ಯೆ ಒಳಗೆ ಬದಲಾಗ್ಲಿ. ಇವತ್ತಿನ ನಮ್ಮ ಪ್ರಾರ್ಥನೆ ಇದಾಗಿರ್ಲಿ, ಇದೇ ಪ್ರಯತ್ನ ಆಗಿರ್ಲಿ. ನಿನ್ನ ಬಲ ನನ್ನ ಜೀವಿತದಲ್ಲಿ ಬರಲಿ, ನಿನ್ನ ಬಲ ನನ್ನ ಸಮಸ್ಯೆ ಒಳಗೆ ಬರಲಿ, ನಿನ್ನ ಬಲ ಎಲ್ಲ ಸಾಲದೊಳಗೆ ಹಾದು ಹೋಗ್ಲಿ, ನಿನ್ನ ಬಲ ಎಲ್ಲ ವ್ಯಾಧಿ ವ್ಯಾಕುಲಗಳಲ್ಲಿ ಹಾದು ಹೋಗ್ಲಿ, ನಿನ್ನ ಬಲ ಹೋರಾಟದಲ್ಲಿ ಹಾದು ಹೋಗ್ಲಿ, ನಿನ್ನ ಬಲ ಎಲ್ಲ ಕಡೆ ಕೆಲಸ ಮಾಡಿ ಎಲ್ಲ ಕೋಟೆ ಕೊತ್ತಲುಗಳು, ದೊಡ್ಡ ದೊಡ್ಡ ಎರಿಕೋ ಪಟ್ಟಣಗಳು, ದೊಡ್ಡ ದೊಡ್ಡ ಆ ಕೆಂಪು ಸಮುದ್ರ, ಆ ಒಂದು ಯೋರ್ದಾನ್ ನದಿ, ಆ ಭಯಂಕರವಾದ ಐಗುಪ್ತ ಎಂಬ ಮಹಾ ಸೈನ್ಯ ಎಲ್ಲವನ್ನು ಒಡೆದು ಪುಡಿ ಪುಡಿ ಮಾಡುವಂತ ದೇವರ ಶಕ್ತಿಗೆ ಅನುಮತಿ ಮಾಡಿಕೊಡು. ದೇವರ ಶಕ್ತಿಗೆ ಅನುಮತಿ ಮಾಡಿಕೊಡು. ದೇವರ ಶಕ್ತಿ ನಿನ್ನೊಳಗೆ ಬರಲಿ, ದೇವರ ಬಲ ಬರಲಿ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೋ. ದೇವರ ಶಕ್ತಿ ನಿನ್ನಲ್ಲಿಯೂ, ನಿನ್ನ ಕುಟುಂಬದಲ್ಲಿಯೂ, ನಿನ್ನ ಸೇವೆಯಲ್ಲೂ, ನಿನ್ನ ಸಭೆಯಲ್ಲಿಯೂ, ನಿನ್ನ ಕೆಲಸದಲ್ಲೂ, ನಿನ್ನ ಬಿಸ್ನೆಸ್ ಅಲ್ಲೂ ಎಲ್ಲ ಕಡೆ ಕೆಲಸ ಮಾಡೋದಕ್ಕೆ ಅನುಮತಿ ಮಾಡಿಕೊಡು. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ದೇವರೇ, ನಿನ್ನ ಮಕ್ಕಳ ಮಧ್ಯದಲ್ಲಿ ನೀನು ಮಾತಾಡಿದ ಮಾತುಗಳಿಗಾಗಿ ಸ್ತೋತ್ರ ದೇವರೇ. ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಬಲಪಡಿಸು ಪವಿತ್ರಾತ್ಮರೇ. ನಾವು ಬಲಗೊಳ್ಬೇಕು ದೇವರೇ. ನಾವು ಬಲಹೀನರಲ್ಲ ದೇವರೇ. ನಾವು ಸರ್ವಶಕ್ತನ ಬಲವುಳ್ಳವಂತವರು ದೇವರೇ. ಲೋಕದಲ್ಲಿ ಹಣದ ಬಲ ಇದೆ, ಅಧಿಕಾರದ ಬಲ ಇದೆ, ಲೋಕದ ಬಲ ಇದೆ, ಸೌಂದರ್ಯದ ಬಲ ಇದೆ, ಜ್ಞಾನದ ಬಲ ಇದೆ, ಅಹಂಕಾರದ ಬಲ ಇದೆ, ದುಷ್ಟತನದ ಬಲ ಇದೆ. ನನ್ನ ಬಳಿಯಲ್ಲೂ ಸರ್ವಶಕ್ತನ ಆ ಒಂದು ಶ್ರೇಷ್ಠ ಬಲ ಇದೆ. ನಾ ಬಲದಿಂದ ನಾನು ಜೀವಿಸಬೇಕು ದೇವರೇ. ನಾವೆಲ್ಲರೂ ಆ ಬಲದಿಂದ ಜೀವಿಸಬೇಕು. ಪವಿತ್ರ ಆತ್ಮನೇ, ನಮ್ಮನ್ನು ಆಸ್ವಾದಿಸು, ಬಲಪಡಿಸು. ನಿನ್ನ ವಾಕ್ಯ ಕೇಳಿದ ಎಲ್ಲ ನಿನ್ನ ಮಕ್ಕಳ ಜೀವನದಲ್ಲಿ ನಿನ್ನ ಶಕ್ತಿ ಹರಿದು ಹೋಗಲಿ ದೇವರೇ. ನಿನ್ನ ಶಕ್ತಿ ಹರಿದು ಪ್ರತಿಯೊಂದು ಸಮಸ್ಯೆಗಳನ್ನ ಬದಲಾಯಿಸಿ ಅವರನ್ನ ದೊಡ್ಡ ಸಾಕ್ಷಿಗಳಾಗಿ ನಿಲ್ಲಿಸ್ಲಿಕ್ಕೆ ಕರ್ತನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.